ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದಶರಥ ರಾಯನ ಪ್ರಲಾಪವೆಂಬ 42ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀರಾಮನು ವನವಾಸಕ್ಕೆ ತೆರಳಿದ ಮೇಲೆ ದಶರಥನು ಆತನನ್ನು ನೆನೆಸಿಕೊಂಡು ಅಳುತ್ತಾ, ಆಮೇಲೆ ದಶರಥ ರಾಯನು ವನವಾಸಕ್ಕೆ ತೆರಳುತ್ತಿದ್ದ ಶ್ರೀರಾಮನನ್ನು ಕಾಣುವವರೆಗೂ ದೃಷ್ಟಿಯನ್ನು ತಿರುಗಿಸದೆ ನೋಡುತ್ತಿದ್ದನು. ಕೊನೆಗೆ ಅತ್ಯಂತ ಧರ್ಮಿಷ್ಠನಾದ ಆ ಕುಮಾರನ ರಥವು ನಡೆಯುತ್ತಿದ್ದ ಭೂಮಿಯಿಂದೆದ್ದ ಕೆಂಧೂಳಿಯು ಕಾಣಿಸದೆ ಹೋದ ಮೇಲೆ ದೃಷ್ಟಿಯನ್ನು ತಿರುಗಿಸಿ ದುಃಖಾತಿಶಯದಿಂದ ಮೂರ್ಛಿತನಾಗಿ ಬಿದ್ದನು. ಆಗ ಕೌಸಲ್ಯಾದೇವಿಯು ಬಲದ ಭಾಗಕ್ಕೆ ಬಂದು ಆತನನ್ನು ಹಿಡಿದುಕೊಳ್ಳಲು ಕೈಕೇಯಿ ದೇವಿಯು ವಾಮಭಾಗಕ್ಕೆ ಬಂದು ಹಿಡಿದಳು. ದಶರಥ ರಾಯನು ಮೂರ್ಛೆಯನ್ನು ತಿಳಿದು ವ್ಯಥೆಪಡುತ್ತಾ ಕೈಕೇಯಿ ದೇವಿಯನ್ನು ನೋಡಿ, ನೀನು ನನ್ನ ಶರೀರವನ್ನು ಮುಟ್ಟಬೇಡ, ನೀನು ಅತ್ಯಂತ ದುಷ್ಟ ಚರಿತ್ರಳು. ನಾನು ಇದು ಮೊದಲಾಗಿ ನಿನ್ನ ನಿಜವಾದ ಮುಖವನ್ನು ನೋಡಿದೆನು. ನೀನು ಇದು ಮೊದಲುಗೊಂಡು ನೀನು ನನ್ನ ಹೆಂಡತಿಯಲ್ಲ, ನಿನಗನುಕೂಲವಾದವರೊಡನೆಯೂ ನಾನು ಮಾತನಾಡುವುದಿಲ್ಲ. ನೀನು ನಿನ್ನ ಕಾರ್ಯ ನಿಮಿತ್ತವಾಗಿ ಧರ್ಮವನ್ನು ಬಿಟ್ಟೆ, ಆದ್ದರಿಂದ ನಿನ್ನನ್ನು ನಾನು ಬಿಟ್ಟಿರುವೆನು. ನಿನ್ನ ಕೈ ಹಿಡಿದು ಅಗ್ನಿ ಪ್ರದಕ್ಷಿಣವನ್ನು ಮಾಡಿದ್ದೇ ನನಗೆ ಇಹಲೋಕ ಪರಲೋಕಗಳಲ್ಲಿಯೂ ಅಪಕೀರ್ತಿಗೆ ಸಾಧನವಾಯಿತು. ನಿನ್ನ ಮಗನಾದ ಭರತನು ರಾಜ್ಯಾಧಿಪತ್ಯವನ್ನು ಮಾಡಿಕೊಂಡು ಪ್ರಸಿದ್ಧನಾದರೂ ನನಗೆ ಉತ್ತರ ಕರ್ಮಗಳಲ್ಲಿ ತಿಲೋದಕಗಳನ್ನು ಕೊಟ್ಟನಾದರೆ ಅದು ನನಗೆ ಸೇರಕೂಡದು ಎಂದು ನುಡಿದು ಧೂಳಿನಲ್ಲಿ ಹೊರಳುತ್ತಿದ್ದನು. ಕೌಸಲ್ಯಾದೇವಿಯು ಆತನನ್ನು ಹಿಡಿದೆತ್ತಿ ದುಃಖಾಕ್ರಾಂತೆಯಾಗಿ ತನ್ನ ಮನೆಗೆ ಕರೆದುಕೊಂಡು ಬರುತ್ತಿದ್ದಳು. ಆ ರಾಜನು ಉಪವೇಶವನ್ನು ತಾಳಿದ ತನ್ನ ಮಗನನ್ನು ನೆನೆಯುತ್ತಾ ಬ್ರಹ್ಮಹತ್ಯೆಯನ್ನು ಮಾಡಿದವನ ರೀತಿಯಲ್ಲಿಯೂ ಕೈಯಲ್ಲಿ ಕೆಂಡವನ್ನು ಮುಟ್ಟಿದವನ ರೀತಿಯಲ್ಲಿಯೂ ಕೈಗಳನ್ನು ಚಾಚಿ ಹಂಬಲಿಸುತ್ತಾ ಶ್ರೀರಾಮನ ರಥವು ನಡೆದ ದಾರಿಯನ್ನು ತಿರುಗಿ ತಿರುಗಿ ನೋಡುತ್ತಾ ರಾಹು ತುಡುಕಿದ ಚಂದ್ರನಂತೆ ಕಾಂತಿಗೊಂದಿದನು. ತನ್ನ ಪ್ರಿಯಪುತ್ರನನ್ನು ನೆನೆಯುತ್ತಾ ಆತನು ಪಟ್ಟಣವನ್ನು ದಾಟಿ ಹೋದನೆಂಬ ವೃತ್ತಾಂತವನ್ನು ಕೇಳಿ, ಅಯ್ಯೋ, ಶ್ರೀರಾಮನ ಮುಂದೆ ಹೋದ ಕುದುರೆಗಳ ಹೆಜ್ಜೆಗಳು ಕಾಣಿಸುತ್ತಿವೆ, ಆದರೆ ಆತನನ್ನು ಕಾಣೆನೆ. ಕುಂಕುಮ ಗಂಧವನ್ನು ಲೇಪನ ಮಾಡಿಕೊಂಡು ಸುಪ್ಪತ್ತಿಗೆಗಳಲ್ಲಿ ಕುಳಿತು ಮನೋಹರವಾದ ಸೌಂದರ್ಯವುಳ್ಳ ಕೋಮಲಾಂಗಿಯರು ಬೀಸಣಿಗೆಯನ್ನು ಬೀಸಲು ತಂಗಾಳಿಯಲ್ಲಿ ಸುಖವಾಗಿದ್ದ ಶ್ರೀರಾಮನು ಈಗ ಮರದಡಿಯನ್ನು ಸೇರಿ ಕಲ್ಲನ್ನು ಮರದ ಕೊರಡನ್ನು ತಲೆದಿಂಬು ಮಾಡಿಕೊಂಡು ಭೂಮಿಯ ಮೇಲೆ ಮಲಗಬೇಕಾಗಿದೆ. ಪ್ರಾತಃ ಕಾಲದಲ್ಲಿ ಏಳುವಾಗ ಮೈಕೈಯೆಲ್ಲವೂ ಧೂಳು ಮುಸುಕಿರಲು ನಿಟ್ಟುಸಿರು ಬಿಡುತ್ತಾ ಏಳಬೇಕಾಗಿದೆ. ತಿರುಹಳ್ಳದಲ್ಲಿ ಬಿದ್ದು ಮೈಯನ್ನು ಕೆಸರು ಮಾಡಿಕೊಂಡು ಏಳುವ ಮದ್ದಾನೆಯನ್ನು ನೋಡುವಂತೆ ರಾಜಾನುಬಾಹುವಾದ ಶ್ರೀರಾಮನನ್ನು ಅರಣ್ಯವಾಸಿಗಳಾದ ಪುರುಷರು ನೋಡುವರು. ಅನೇಕ ಸುಖವನ್ನು ಅನುಭವಿಸಿದ ಸೀತಾದೇವಿಯು ಕಲ್ಲು ಮುಳ್ಳುಗಳುಳ್ಳ ಮಾರ್ಗಗಳಲ್ಲಿ ಹೇಗೆ ಸಂಚರಿಸುವಳು? ಒಂದು ದಿನದಲ್ಲಾದರೂ ವನವನ್ನು ಕಾಣದಿದ್ದ ಆ ದೇವಿಯು ಭಯಂಕರವಾದ ತೋಳಗಳ ಧ್ವನಿಯನ್ನು ಕೇಳಿ ಭಯಪಡುವಳು. ಅಂತಹ ಸುಕುಮಾರಿಯನ್ನು ನೀನು ವನಕ್ಕೆ ಕಳುಹಿಸಿದೆ. ಎಲೆ ಕೈಕೇಯಿ, ನೀನು ವಿಧವೆಯಾಗಿ ರಾಜ್ಯವನ್ನಾಳು. ನಾನು ಪುರುಷೋತ್ತಮನಾದ ಶ್ರೀರಾಮನಿಲ್ಲದೆ ಜೀವನ ನಡೆಸಲಾರೆನು ಎಂದು ಹಂಬಲಿಸುತ್ತಾ ಪರಿಜನರಿಂದ ಸುತ್ತಲ್ಪಟ್ಟವನಾಗಿ ಪಟ್ಟಣವನ್ನು ಪ್ರವೇಶಿಸಿದನು. ಅಲ್ಲಿ ಚೌಬೀದಿಗಳಲ್ಲಿ ಜನಸಂಚಾರವಿಲ್ಲದ್ದನ್ನು, ಅಂಗಡಿ ಕೇರಿಗಳಲ್ಲಿ ಬೇಹಾರಿಗಳ ಪಸರಗಳಿಲ್ಲದ್ದನ್ನು, ದುಃಖಾತಿಶಯದಿಂದ ಕಾಂತಿಗೊಂದಿ ಬಲ ತಗ್ಗಿದ ಜನರು ಅಲ್ಲಲ್ಲಿ ರೋದನ ಮಾಡುತ್ತಿದ್ದುದನ್ನು ನೋಡುತ್ತಾ ಸೂರ್ಯನು ಮೇಘಮಂಡಲ ಮಧ್ಯವನ್ನು ಪ್ರವೇಶಿಸುವಂತೆ ಶೋಕ ಅಂಧಕಾರ ಮುಸುಕಿದ ತನ್ನ ಅರಮನೆಯನ್ನು ಪ್ರವೇಶಿಸಿದನು. ಅಲ್ಲಿ ರಾಮ ಲಕ್ಷ್ಮಣ ಸೀತಾದೇವಿಯರಿಲ್ಲದೆ ವಿಷದ ಕಡಲಿನಂತಿದ್ದ ಆ ಅರಮನೆಯನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳುತ್ತಾ ದೈನ್ಯ ಭಾವದಿಂದ ಸ್ವರಗೊಂದಿ ಮೆಲ್ಲನೆ ತನ್ನ ಪರಿಜನರನ್ನು ಕುರಿತು, ಎಲೈ ಪರಿಜನರುಗಳಿರ, ನನ್ನನ್ನು ಶೀಘ್ರವಾಗಿ ಕೌಸಲ್ಯಾದೇವಿಯ ಅರಮನೆಗೆ ಕರೆದುಕೊಂಡು ಹೋಗಿರಿ.
ನನಗೆ ಮತ್ತೊಂದು ಸ್ಥಳದಲ್ಲಿ ಮನಸ್ಸಿಲ್ಲ ಎಂದು ನುಡಿದನು. ಆ ಬಳಿಕ ಪರಿಜನರು ಕೌಸಲ್ಯಾದೇವಿಯ ಅರಮನೆಗೆ ಕರೆದುಕೊಂಡು ಹೋಗಲು ದಶರಥ ರಾಯನು ಆ ದೇವಿಯ ಶಯ್ಯಾಗ್ರಹಕ್ಕೆ ಹೋಗಿ ಮಂಚದ ಮೇಲೆ ಮಲಗಿ ಚಿಂತಾಕ್ರಾಂತನಾದನು. ಚಂದ್ರನಿಲ್ಲದ ಆಕಾಶದಂತೆ ರಾಮ ಲಕ್ಷ್ಮಣ ಸೀತಾದೇವಿಯರಿಲ್ಲದ ಭಯಂಕರವಾದ ಆ ಅರಮನೆಯನ್ನು ಕಂಡು ದುಃಖಾತಿಶಯದಿಂದ ತೋಳುಗಳನ್ನು ಮೇಲಕ್ಕೆ ನೆಗಹಿಕೊಂಡು ಗೋಳಿಟ್ಟು ರೋದನವನ್ನು ಮಾಡುತ್ತಾ, ಹಾ ರಾಘವ, ಹಾ ರಾಮ, ಹಾ ಪ್ರಿಯ ಪುತ್ರನೇ, ಹಾ ಸತ್ಯಸಂಧನೆ, ನನ್ನನ್ನು ಬಿಟ್ಟು ಹೋದೆಯ. ಲೋಕದಲ್ಲಿರುವ ಜನರು ವನವಾಸವನ್ನು ಮಾಡಿ ತಿರುಗಿ ಬರುವ ನಿನ್ನನ್ನು ಕಂಡು ಕೃತಾರ್ಥರಾಗಿ ಸುಖವಾಗಿರುವರು ಎಂದು ಹಂಬಲಿಸುತ್ತಲಿದ್ದನು. ಅರ್ಧರಾತ್ರಿಯು ಅವನ ಮೃತ್ಯು ಕಾಲದಂತೆ ಅತ್ಯಂತ ಪ್ರಯಾಸದಿಂದ ಕಳೆಯಿತು. ದಶರಥನು ಕೌಸಲ್ಯಾದೇವಿಯನ್ನು ಕುರಿತು, ಕೌಸಲ್ಯೆ, ನನಗೆ ಕಣ್ಣು ಕಾಣಿಸುವುದಿಲ್ಲ, ನೀನು ಎಲ್ಲಿದ್ದೀಯೋ ಕಾಣೆನು. ನನ್ನ ದೃಷ್ಟಿಯು ಶ್ರೀರಾಮನ ಸಂಗಡ ಹೋದದ್ದು ತಿರುಗಿ ಬರಲಾರದು. ನನ್ನನ್ನು ಕೈಯಿಂದ ಹಿಡಿದುಕೋ ಎಂದು ನುಡಿದನು. ಆ ದೇವಿಯು ಆತನನ್ನು ಹಿಡಿದುಕೊಂಡು ತನ್ನ ಸಮೀಪದಲ್ಲಿ ಕೊಳ್ಳಿರಿಸಿ ನಿಟ್ಟುಸಿರು ಬಿಡುತ್ತಾ ಹಂಬಲಿಸುತ್ತಿದ್ದಳು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.